ಅದರಲ್ಲಿ. ದಾರ ಇತ್ತು. ಇದು ಹೆಂಗಪ್ಪ ಅಂದರೆ ನಮ್ಮ ಕಾಲು ಇದು ಸ್ವಲ್ಪ ಟಚ್ ಆದರೆ ಅಡೆದು ಇರೋದ್ರ ಮೇಲ್ಗಡೆ ಯಾವ್ದಾರ ಒಂದು ಕಟ್ ಆಗ್ಬಿಡ್ತದೆ ತಕ್ಷಣ. ಇದು ಟಚ್ ಆಗ್ದಂಗೆ ಇರಬೇಕು. ನಿನ್ನೆ ಇವ್ರು ಬಂದಿದ್ರು ಈ ರಾತ್ರಿ. ಹೆಸರೇನ್ರಿ ಗಿರಿನಗರದಾಗಿರೋರು ನೀಲಮ್ಮ. ನಾನು ಹೇಳಿದೆ ಹಿಂಗೆ ಅಂತ. ರಾತ್ರಿ ಇದು ಬಂದಿದ್ರು ಮನೆಯವರು ಅಂಥದ್ದು ಬೊಮ್ಮನಹಳ್ಳಿ ಶನ್ಮಾತ್ಮಗೆ ಬಂದಿದ್ರು. ಮೊಮ್ಮಗಳು ಅವರು ಮಗ ಎಲ್ಲರೂ ಬಂದಿದ್ರು. ಅವಾಗ ಅಲ್ಲಿ ಸಿಕ್ಕಿದ್ರು. ನಾನು ಅಲ್ಲೇ ಅಕೌಂಟ್ ಹತ್ರ ಕುಂತಿದ್ದೆ. ಮಾತಾಡ್ಸಿದ್ರು, ನೀವು ಇಲ್ಲಿ ಅಂತ ಬಂದ್ಬಿಟ್ಟಿದ್ದೀರಾ ಅಂದರು. ನಾವಿಲ್ಲಿ ಪಂಜೆಗೆ ಬಂದಿದ್ದು ಅಂದೆ. ಹೌದರ ಅಂತೇಳಿ ಮಧ್ಯಾಹ್ನ ಮಾತಾಡಿದ್ದೀವಿ. ಇವಾಗ ದರ್ಶನನೇ ಆಗೋಯ್ತಲ್ರಿ ಅಂತ ನಾನು ಅವ್ರಿಗೆ. ಹಂಗೆಲ್ಲ ಏನು ಕೇಳಲ್ಲ ಅವರು. ಯಾರು ಅಂತ ಹೇಳಿದ್ರ? ಇಲ್ಲ, ನಾನು ನಿಮಗೆ ಅಂತ ಹೇಳಿಲ್ಲ. ಬೆಳಿಗ್ಗೆನೇ ಯಾವುದು ನಿಮ್ಮ ಮಧ್ಯಾಹ್ನ ಮಾತಾಡ್ತಕೊಂಡ್ರೆ ನಿಮ್ಮ ವಿಷಯನ ನೀವು ಹಂಗೆ ಸಿಕ್ಬಿಟ್ಟಿದ್ದೀರಾ ಅಂತ ಅಂದರು. ಅವ್ರ ಪಕ್ಕ ಒಬ್ರು ಇಬ್ರು ಕೂತಿರ್ತಾರೆ, ಅವ್ರ ಜೊತೆ ಮಾತಾಡ್ತಿರ್ತಾರೆ. ನಾವು ಅವ್ರ ಹಿಂದೆ ಪರಿಚಯ ಇರೋರು ಅವ್ರು ಯಾರ ಹತ್ರ ಮಾತಾಡಲ್ಲ. ಪರಿಚಯ ಇರೋರ ಹತ್ರ ಮಾತಾಡ್ತಾರೆ. ಸೀರೆ ಕಾಂತಪ್ಲೇನ್ರು ಒಬ್ರು, ಸೆಟ್ರೇನ್ರು ಅಲ್ಲೊಬ್ರು ಅವ್ರ ಹತ್ರ ಅವರು. ಈಗ ಇದನ್ನು ನೋಡಿ ಚೆಕ್ ಮಾಡ್ಕೋಬೇಕು. 2 ಲೆವೆಲ್ ಇರಬೇಕಲ್ವ ಸುಧಾರ ಹಾಕೋದಕ್ಕೆ. ಈಗ ಮನೆಗಳು ಮಾಡಿದ್ದೀವಿ, ಇದು ಕರೆಕ್ಟ್ ಆಗವೆ ಐತಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಒಂದು ಪಾಯಿಂಟ್ ಇದೆ ಜಾಸ್ತಿ ಐತಿ ಅಲ್ಲ. ನೋಡಿ ಇಷ್ಟು ಅದು ಇದ್ರೂ ನಡೀತದೆ, ಏನಾಗಲ್ಲ ನೋಡಿ. ಇದ್ರ ಲೆವೆಲ್. ಈಗ ನಾವು ಪಟ್ಟಿ ಕಟ್ಟಬೇಕು, ಇದನ್ನ ನೆಕ್ ಪೀಸ್ ಕಟ್ಟಬೇಕು ಅಲ್ವಾ. ಅದಕ್ಕೆ ಇದೇನಿದೆ ಇದು ನೋಡಿ, ಇದನ್ನೆಲ್ಲ ಕರೆಕ್ಟಾಗಿ ಹೊಡಿಬೇಕು. ನೀನು ಮಾಡಿದ್ದಲ್ಲ ತೋಳ್ಗೆ ಹಂಗೆ ಒಣಗಿಲ್ಲ, ಇದು ಕರೆಕ್ಟಾಗಿರ್ಬೇಕು ಇದು. ಯಾಕೆಂದರೆ ಇದ್ರ ಆಧಾರದ ಮೇಲೆ ಅದನ್ನು ಹೊಲಿಯೋದು. ಅದೇನಾದ್ರೂ ಇದಾಗ್ಬಿಟ್ರೆ ಇದು ಉಬ್ಬಿಚ್ಕೊಂಡ್ಬಿಡ್ತದೆ ನೆಕ್ ಪೀಸು ಅಲ್ವಾ. ನೋಡಿ ಈಗ ಹಿಂಗೆ ಕಲೆ ಎಲ್ಲ ಕಟ್ ಮಾಡ್ಕೋಬೇಕು. ಇದು ಕಟ್ಟ ನೆಕ್ ಪೀಸೇ ಬೇರೆ, ಇದೇ ಬೇರೆ. ಬಟ್ ಇದೇ ಸುಲಭ ಅವಕ್ಕಿಂತ. ಅವು ಸ್ವಲ್ಪ ಐಡಿಯಾ ಇರೋರಿಗೆ ಮಾತ್ರ ಸಕ್ಸಸ್ಫುಲ್. ನೀವು ಎಂಥವ್ರು ಬೇಕಾದ್ರೂ ಹಾಕ್ಬೋದು ಇದನ್ನ. ನಾನು ಬೆಳಿಗ್ಗೆ ಯಾವುದೋ ಒಂದು ತೋಳು ಬಂದಿತ್ತು. ತೋಳು ಅಂದರೆ ಡ್ರೆಸ್ಗೆ ತೋಳು ಹಾಕೋದು. ಡ್ರೆಸ್ಗೆ ಕೆಂಪದು ಆ ಥರದೊಳಗೆ ಎಲ್ಲ ಪೈಪಿಂಗ್ ಕೊಟ್ಬಿಟ್ಟಾನೆ ಸುತ್ತಲೂ. ಈಗ ತೋಳಿಗೆ ಪೈಪಿಂಗ್ ಹೆಂಗೆ ಕಟ್ಬೇಕಲ್ವ ಅಂತ ಏನು ಈ ಟೆಕ್ನಾಲಜಿನ ಅದಕ್ಕೆ ಹಾಕಿದೆ. ಎಷ್ಟು ಚೆನ್ನಾಗಿ ಬಂತು ಗೊತ್ತಾ. ಹಂಗೆ ಟೆಕ್ನಾಲಜಿ ಗೊತ್ತಿದ್ರೆ ಯಾವ ಸಮಯಕ್ಕೆ ಯಾವ್ದು ಬೇಕು ಅದನ್ನು. ಎಲ್ಲೂ ಹೋಗಿ ಕಲ್ತಿಲ್ಲ ಪಾಪ. ಬೇಡ, ಹಿಂಗೆ ಎಲ್ಲೋ ಅರ್ಜೆಂಟ್ ಆಗಿ ಒಂದೊಂದು 2 ದಿವಸ ಕಾಲೇಜ್ಗೆ ಹೋಗ್ಬೇಕಾರೆ ಯಾವಾಗನ ರಜಾ ಇದ್ದಾಗ ಫೋನ್ ಮಾಡ್ಕೊಂಡು ಬಾ, ಪೈಪಿಂಗ್ ತಗೊಂಬರ್ತಿದ್ದೆ.